ಚಕ್ಕೊತ್ತ ಸೊಪ್ಪಲ್ಲಿ ಇಷ್ಟೊಳ್ಳೆ ಗೊಜ್ಜಾಗುತ್ತೆ, ಇಷ್ಟು ಚೆನ್ನಾಗಿ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಮುಂಚೆ ಎಲ್ಲ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್. ಮೊದಲೆಲ್ಲ ಚಕ್ಕೊತ್ತ ಸೊಪ್ಪು ಅಂದರೆ ಬೇಳೆ ಜೊತೆಗೆ ಹಾಕಿ ಮಸೊಪ್ಪು ಮಾಡೋದೊಂದೇ ನಮಗೆ ಗೊತ್ತಿತ್ತು. ಇದರಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ ಅಂದ್ಕೊಳ್ತೀನಿ. ನಾನಿವತ್ತು ಇದರಲ್ಲಿ ಪುಳಿಯೋಗರೆ ಗೊಜ್ಜು ಥರನೇ ಒಂದು ಗೊಜ್ಜು ಮಾಡಿದ್ದೀನಿ. ಒಂದು ಟ್ರೈ ಅಷ್ಟೇ ಇದು. ಎಷ್ಟು ಚೆನ್ನಾಗಿ ಬಂತು ಅಂದರೆ ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ಇನ್ನೂ ಬೇಕು ಅನ್ನಿಸ್ತಿತ್ತು. ಸ್ವಲ್ಪ ಒಂದು ಸ್ಪೂನ್ ಗೊಜ್ಜಲ್ಲಿ ಆಲ್ಮೋಸ್ಟ್ ಒಬ್ರದ್ದು ಊಟನೇ ಮುಗ್ದೋಗ್ಬಿಡುತ್ತೆ. ನೀವು ಒಂದಕ್ಕಂತೆ ಸೊಪ್ಪು ತೊಗೊಂಡು ಬಂದು ಸ್ವಲ್ಪ ಎಲ್ಲ ಹಾಕಿ ಮಸಾಲೆಗಳು ಹಾಕಿ ನೀವು ಮಾಡಿಬಿಟ್ರೆ ಮನೆ ಮಂದಿಗೆಲ್ಲ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ಇವನ್ ನೀವು ಬಾಕ್ಸ್ಗೂ ಕೂಡ ಇದನ್ನು ಕಟ್ಟಿ ಕಳಿಸ್ಬೋದು. ಹಿಂದೆ ಎಲ್ಲ ಕೈ ತುತ್ತು ಕೊಡ್ತಾಯಿದ್ರು ಗೊತ್ತಾ, ಎಲ್ಲರನ್ನ ಕುಂಡ್ರಿಸ್ಕೊಂಡು ಮಧ್ಯದಲ್ಲಿ ನಾವು ಕೂತ್ಕೊಂಡು ಅನ್ನ ಎಲ್ಲ ಕಲಿಸ್ಬಿಟ್ಟು ಎಲ್ಲರಿಗೂ ದಪ್ಪ ದಪ್ಪ ಉಂಡೆಗಳು ಮಾಡಿ ಕೊಡ್ತಾಯಿದ್ರು. ಆ ಥರ ಕೊಟ್ರಂದ್ರೆ ಆಹಾ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ನನ್ನ ಮೊಮ್ಮಕ್ಕಳಂತೂ ಸೊಪ್ಪಿನ ಸಾರೆಲ್ಲ ನೋಡಿದ್ರೆ ದೂರ ಓಡೋಗ್ತಿದ್ರು. ಅವರು ಕೂಡ ಬಂದು ಎಷ್ಟು ಚೆನ್ನಾಗಿ ಹಾಕಿಸ್ಕೊಂಡು ತಿಂದರು ಗೊತ್ತಾ. ನಮ್ಮ ಮಕ್ಕಳು ತಿಂದರೆ ನಿಮ್ಮ ಮಕ್ಕಳು ತಿನ್ನಲೇಬೇಕು, ತಿಂದೇ ತಿಂತಾರೆ ಅಂತ ಅಲ್ಲ, ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ.